friends, good morning. Welcome back to Journey with SSV. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತೊಂದು ಸ್ಪೆಷಲ್ ಪ್ಲೇಸಿಗೆ ಬಂದಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಪ್ಪ ಅಂದರೆ ನನ್ನ ಮುದ್ದು ಚಿಕ್ಕ ಅಳಿಯನ ಫಸ್ಟ್ ಇಯರ್ ಬರ್ಡೇ ಇದೆ. ಹಾಗಾಗಿ ಬರ್ಡೇ ಸೆಲೆಬ್ರೇಷನ್ಗೋಸ್ಕರ ಹಾಲಿಗೆ ಬಂದಿದ್ದೀವಿ. ಸೊ ಹಾಲೆಲ್ಲ ಡೆಕೋರೇಷನ್ ಆಗಿ ರೆಡಿ ಆಗಿದೆ. ಹಾಗಾಗಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ದೀನಿ. ಸೊ ಇವತ್ತಿನ ಸೆಲೆಬ್ರೇಷನ್ ಯಾವ ಥರ ಇರುತ್ತೆ, ಬರ್ಡೇನ ಯಾವ ಥರ ಮಾಡ್ತೀವಿ, ಹಾಗೆ ನಾನು ಏನೇನು ಗಿಫ್ಟ್ ಕೊಟ್ಟೆ ಎಲ್ಲನೂ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿರಿ, ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಸೊ ಫ್ರೆಂಡ್ಸ್, ಚಿಕ್ಕೋಡಿಲಿ ಇರ್ತಕ್ಕಂಥ ಪರಟಿ ನಾಗಲಿಂಗೇಶ್ವರ ಹಾಲ್ನಲ್ಲಿ ನಾವು ಬರ್ಡೇ ಸೆಲೆಬ್ರೇಷನ್ ಪ್ಲ್ಯಾನ್ ಮಾಡಿದ್ವಿ. ಅದೇ ಥರ ಡೆಕೋರೇಷನ್ ಎಲ್ಲ ರೆಡಿಯಾಗಿದೆ. ಸೊ ಅಜ್ಜಿ ತಾತ ಇಬ್ಬರು ಮೊಮ್ಮಕ್ಕಳನ್ನ ಹೇಗೆ ಎತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ, ನಮ್ಮ ಮೊಮ್ಮಗನ ಬರ್ಡೇಗೆ ಬನ್ನಿ ಅಂತ ಹೇಳಿ. ಸೊ ಈ ಥರ ಡೆಕೋರೇಷನ್ ಮಾಡಿಸಿದ್ದೀವಿ. ನೆಕ್ಸ್ಟ್ ಮುಂದೆ ನಮ್ಮ ಸಾಕೇತಿಂದು ಫೋಟೋಸ್ ಎಲ್ಲ ತೆಗೆಸಿದ್ದೀವಿ, ಫೋಟೋಶೂಟ್ ಮಾಡಿಸಿದ್ವಿ. ಅದರದ್ದು ಕೆಲವೊಂದು ಫೋಟೋಸ್ನ ಇಲ್ಲಿ ಹಾಕಿದ್ದಾರೆ. ಸೊ ಇದು ನಾನು ಗೋವಾಗೆ ಹೋದಾಗ ಅವರಿಗೆ ಡ್ರೆಸ್ ತೊಗೊಂಬಂದಿದ್ದೆ. ಸೊ ಬೀಚ್ ಡ್ರೆಸ್. ಅದಾದಮೇಲೆ ನೆಕ್ಸ್ಟು ಇದೊಂಥರ ಯೂನಿಕಾಗಿ ಎದ್ದು ನಿಂತ್ಕೊಂಡಿದ್ದಾನೆ, ಇದೊಂದು ಫೋಟೋ. ಹಾಗೆ ಈ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ, ಇದು ಆನ್ಲೈನಲ್ಲಿ ತರಿಸಿದ್ವಿ. ನೆಕ್ಸ್ಟು ಈ ಥರ ಡೆಕೋರೇಷನ್ ಆಗಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಕ್ರೌಡೆಲ್ಲ ಬರೋದಕ್ಕೆ ಶುರುವಾಗಿತ್ತು. ಆಲ್ರೆಡಿ ಟೈಮ್ ಇವಾಗ 12 ಗಂಟೆ ಆಗಿತ್ತು. ಸ್ವಲ್ಪ ಸೆಲೆಬ್ರೇಷನ್ ಲೇಟ್ ಆಯಿತು. ಸೊ ಬರ್ಡೇ ಬಾಯ್ನ ನೋಡಿ, ಇಲ್ಲಿ ಬರ್ಡೇ ಬಾಯ್ ಆಲ್ರೆಡಿ ಬಲೂನ್ ಜೊತೆ ಆಟ ಆಡ್ತಾ ಇದ್ದಾನೆ. ಸೊ ಅವನಿಗೇನು ಗೊತ್ತಿಲ್ಲ ಇವತ್ತು ನನ್ನ ಬರ್ಡೇ ಇದೆ, ಕೇಕ್ ಕಟ್ ಮಾಡೋದಿದೆ ಅಂಥೇಳಿ ಏನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲೋ ಕರ್ಕೊಂಬಂದಿದ್ದಾರೆ, ಎಂಜಾಯ್ ಮಾಡಬೇಕು ಅಷ್ಟೇ ಅವನಿಗೆ ಗೊತ್ತಿರೋದು. ಸೊ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಸಾಕೇತ್. ಸೊ ನೋಡ್ಬೋದು ಹಿಂದೆ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂಥೇಳಿ. ಸೊ ಚಿಕ್ಕೋಡಿಲಿರ್ತಕ್ಕಂಥ ಅಮಿತ್ ಡೆಕೋರೇಷನಿಗೆ ಕೊಟ್ಟಿದ್ವಿ. ಸೊ ಅದಾದಮೇಲೆ ಕಾರ್ ತರಿಸಿದ್ವಿ. ಸೊ ಕಾರಲ್ಲೆಲ್ಲ ಎಂಜಾಯ್ ಮಾಡಿದರು. ನೆಕ್ಸ್ಟ್ ಇವಾಗ ವೆಲ್ಕಮಿಂಗ್ ಶುರು ಆಗಿದೆ ನೋಡಿ. ನಮ್ಮ ಮಮ್ಮಿ ಪಾಪ ಇಬ್ಬರು ಮೊಮ್ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ನನ್ನ ಅಳಿಯನ ಬರ್ಡೇ ಕಾರ್ಯಕ್ರಮ ಇವಾಗ ಶುರು ಆಯಿತು. ಹೇಗಾಗುತ್ತೆ ಅಂದರೆ ಹಾಲಲ್ಲಿ ಈ ಥರ ಆರತಿ ಎಲ್ಲ ಮಾಡೋದು ಇಟ್ಕೊಂಡ್ರೆ ತುಂಬ ಕಿರಿಕಿರಿ ಆಗುತ್ತೆ ಮಕ್ಕಳಿಗೆ. ಸೊ ಇದರಿಂದ ನಮಗೊಂದು ಗೊತ್ತಾಯಿತು ಏನಪ್ಪ ಅಂದರೆ ಬರ್ಡೇ ದಿನ ಮನೆಯಲ್ಲೇ ನಾವು ಆರತಿ ಎಲ್ಲ ಮಾಡಿಕೊಂಡು ಹಾಲಿಗೆ ಓನ್ಲಿ ಸೆಲೆಬ್ರೇಷನ್ ಕೇಕ್ ಕಟ್ಟಿಂಗ್ಗೆ ಹೋಗ್ಬೇಕಂಥೇಳಿ. ಸೊ ಕೇಕ್ ಕಟ್ಟಿಂಗ್ ಶುರು ಆಗಿದೆ. ಸೊ ಈ ಬರ್ಡೇಲಿ ಒಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ನಮ್ಮ ಚಿಕ್ಕೋಡಿಲಿರ್ತಕ್ಕಂಥ ಸಂಜೀವಿನಿ ಅನಾಥಾಶ್ರಮದ ಮಕ್ಕಳನ್ನ ಕರ್ಕೊಂಡ್ಬಂದಿದ್ವಿ. ಸೊ ಅವರೆಲ್ಲರೂ ಸೇರಿಕೊಂಡು ಸ್ಟೇಜ್ ಮೇಲೆ ಕೇಕ್ ಕಟ್ಟಿಂಗ್ ಆಯಿತು. ಇದೊಂದು ಯುನೀಕ್ ಅನ್ನಿಸ್ತು ನನಗೆ. ಸೊ ಫೈನಲಿ ಬರ್ಡೇ ಬಾಯ್ ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ನೆಕ್ಸ್ಟ್ ಈ ಕಡೆ ಊಟಕ್ಕೆ ಅಡುಗೆ ಕೂಡ ಸಿದ್ಧವಾಗ್ತಾ ಇದೆ. ಸೊ ಊಟಕ್ಕೆ ತುಂಬ ಮಾಡಿಸಿದ್ರು. ಚಪಾತಿ, ಹುಗ್ಗಿ, ಹಾಗೆ ಬದನೆಕಾಯಿ, ಹಾಗೆ ಹೆಸರು ಕಾಳು ಉಸಳೆ, ನೆಕ್ಸ್ಟು ಬಜ್ಜಿ ಮಾಡಿಸಿದ್ರು. ಸೊ ಚೆನ್ನಾಗಿತ್ತು, ಅಡುಗೆ ಕೂಡ ತುಂಬ ಚೆನ್ನಾಗಾಗಿತ್ತು. ಸೊ ಇವರೆಲ್ಲ ನೋಡಿ, ಇವರೆಲ್ಲರದು ಶೂಟ್ ತೊಗೊಳ್ತಾ ಇದ್ದೀವಿ. ಯೂಟ್ಯೂಬಲ್ಲಿ ಬರ್ತೀರಾ, ಸೀರಿಯಸ್ ಆಗಬೇಡಿ ನೀವು ಅಂತೇಳಿ ನಮ್ಮ ಮನೆಯವ್ರವ್ರಿಗೆ ಕಾಮಿಡಿ ಮಾಡ್ತಾಯಿದ್ರು. ಸೊ ಫಸ್ಟಿಗೆ ಅನಾಥಾಶ್ರಮದಿಂದ ಬಂದಂತಹ ಮಕ್ಕಳಿಗೆಲ್ಲ ಊಟನ ಬಡಿಸಿ ಅದಾದಮೇಲೆ ಮಿಕ್ಕವ್ರಿಗೆಲ್ಲರಿಗೂ ಊಟನ ಶುರು ಮಾಡಿದ್ದು. ಸೊ ಕಾರ್ಯಕ್ರಮ ಅಂತೂ ತುಂಬ ಚೆನ್ನಾಗಿತ್ತು. ಆದರೆ ಜಾಸ್ತಿ ಶೂಟ್ ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ನಾವು ಇಬ್ಬರು ಓಡಾಡ್ತಾ ಇದ್ವಿ, ಬ್ಯುಸಿಯಾಗಿದ್ವಿ. ಸೊ ಅಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ನಮ್ಮ ಅಂಕಲ್ ಆಂಟಿಯವರು ಊಟ ಮಾಡ್ತಾಯಿದ್ದಾರೆ, ಅವ್ರದ್ದೊಂದು ಸ್ವಲ್ಪ ತೊಗೊಂಡೆ. ಎಲ್ಲೆಲ್ಲಿ ಪಾಸಿಬಲ್ ಆಗುತ್ತೋ ಅಲ್ಲಲ್ಲಿ ಸ್ವಲ್ಪ, ನಾನೊಂದು ಸ್ವಲ್ಪ, ಇವರೊಂದು ಸ್ವಲ್ಪ, ಈ ಥರ ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀವಿ. ಸೊ ನೋಡ್ಬೋದು ಬರ್ಡೇ ಅಂತೂ ತುಂಬ ಚೆನ್ನಾಗಾಯಿತು. ಅಷ್ಟೇ ಅಲ್ಲದೆ ಇನ್ನೊಂದು ಏನಪ್ಪ ಹೇಳಬೇಕಂದ್ರೆ, ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ ಇದು, ಯಾಕಂದರೆ ನಮಗೂ ಸ್ವಲ್ಪ ಬ್ಯುಸಿಯಾಗಿದ್ವಿ, ವೀಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಫೈನಲಿ ಮಕ್ಕಳಿಗೆಲ್ಲನೂ ರಿಟರ್ನ್ ಗಿಫ್ಟ್ ತೊಗೊಂಡು ಬಂದಿದ್ವಿ. ಸೊ ಮಮ್ಮಿ ಪಾಪ ಕೈಯಿಂದ ಅವ್ರಿಗೆಲ್ಲ ರಿಟರ್ನ್ ಗಿಫ್ಟ್ ಕೊಡಿಸಿ ನೆಕ್ಸ್ಟ್ ಅವರೊಟ್ಟಿಗೆ ಒಂದು ಸುಂದರವಾದ ಫೋಟೋನ ತೆಗೆಸ್ಕೊಂಡ್ವಿ. ಸೊ ಇದಂತೂ ಒಂದು ಅದ್ಭುತವಾದ ಕ್ಷಣ ಅಂತಲೇ ಹೇಳ್ಬೋದು. ಸೊ ಅವರೆಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಬೇಕು ಅವ್ರಿಗೆ. ಅದಾದಮೇಲೆ ನೆಕ್ಸ್ಟು ನಮ್ಮ ಫ್ಯಾಮಿಲಿ ಫೋಟೋಶೂಟ್ ನಡೀತಾ ಇದೆ ನೋಡಿ. ನಮ್ಮ ಫ್ಯಾಮಿಲಿಯವರು ಎಲ್ಲರೂ ನಿಂತ್ಕೊಂಡಿದ್ದಾರೆ. ಸೊ ಇವಾಗ ನಾನು ಏನು ಬರ್ಡೇ ಗಿಫ್ಟ್ ಕೊಟ್ಟೆ ಅಂತ ಹೇಳಿ ಇವಾಗಲೇ ಹೇಳ್ತೀನಿ, ಯಾಕಂದರೆ ಆಮೇಲೆ ಕ್ಲಿಪ್ಪಿಂಗ್ಸಲ್ಲಿ ತೋರಿಸೋದೇ ನಂಗೆ ನೆನಪಾಗಿಲ್ಲ. ಫಸ್ಟಿಗೆ ಇದೊಂದು ಫೋಟೋ ಫ್ರೇಮ್ ಕೊಟ್ಟಿದ್ದೀನಿ, ಅವರಿಬ್ಬರು ನಿಂತ್ಕೊಂಡಿರೋ ಫೋಟೋ ಫ್ರೇಮ್. ಸೊ ನನ್ನ ಫ್ರೆಂಡ್ ಬಂದಿದ್ದಾರೆ, ವರ್ಷ ಅವರು, ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ನೆಕ್ಸ್ಟು ಅವನಿಗೆ ಡ್ರೆಸ್ ತೊಗೊಂಡಿದ್ದೀನಿ. ಡ್ರೆಸ್ ಯಾವುದಪ್ಪ ಅಂದರೆ ಹಿಂದೆಗಡೆ ಬ್ಯಾನರಲ್ಲಿ ಇದೆ ನೋಡಿ, ಗ್ರೀನ್ ಕಲರ್ ಡ್ರೆಸ್ ಕೋಟ್, ಅದೇ ಡ್ರೆಸ್ನ ತೊಗೊಂಡಿರೋದು. ನೆಕ್ಸ್ಟ್ ಅದಾದಮೇಲೆ ಕೈಯಲ್ಲಿ ಹಾಕೋಕ್ಕೆ ಬೆಳ್ಳಿ ಕೈಕಟ್ಟು ತೊಗೊಂಡಿದ್ದೀನಿ. ಸೊ ಈ 3 ಗಿಫ್ಟನ್ನ ತೊಗೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇದು ನಮ್ಮ ಇಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಜೋಡುಕುರುಳಿಯ ಒಂದು ಗ್ಯಾಂಗ್ ಇದು. ಸೊ ಆ ಗ್ಯಾಂಗ್ ಜೊತೆ ನಿಂತ್ಕೊಂಡು ಒಂದು ಸ್ವಲ್ಪ ಶೂಟಿಂಗ್ ತೊಗೊಂಡ್ವಿ. ನಮ್ಮೆಲ್ಲ ವೀಡಿಯೋಸ್ನ ಇವರು ಟಿ ವಿಲಿ ಹಾಕಿ ನೋಡ್ತಾರೆ, ಹಾಗಾಗಿ ತುಂಬ ಖುಷಿ ಆಯಿತು. ಸೊ ಫ್ರೆಂಡ್ಸ್, ನಮ್ಮ ಅಳಿಯನ ಬರ್ಡೇಗೆ ನೋಡಿ ಎಲ್ಲರೂ ಊಟ ಮುಗಿಸಿ ಹೋಗಿದ್ದಾರೆ. ಲಾಸ್ಟ್ ಊಟ ಮಾಡ್ತಾ ಇದ್ದೀವಿ. ಮಾವ ಅಳಿಯ ಅಂತ ಮದ್ದಿಗೆ ಮಾಜಿ ಆ ಪ್ಲೇಟ್ ತಗೊಂಡು ಇಡ್ಸ್ಕೊಲ್ಲ. ಹೌದು, ಇದು ಒಂದು ನಮ್ಮ ಯಜಮಾನ್ರು ಹೇಳಿದ್ರು.
ಇವಾಗ 3 ಗಂಟೆ ಮೇಲೆ ಆಗಿತ್ತು. ಸೊ ಲೇಟ್ ಆಯಿತು ನಮ್ಮದು ಊಟ ಮಾಡೋಕ್ಕೆ. ಎಲ್ಲರೂ ಊಟ ಮಾಡಿ ಆದಮೇಲೆ ಲಾಸ್ಟಿಗೆ ಊಟ ಮಾಡೋಣ, ಎಲ್ಲ ಫಂಕ್ಷನ್ ಚೆನ್ನಾಗಾಗಲಿ, ಊಟದ್ದೇನೂ ಅರ್ಜೆಂಟ್ ಇಲ್ಲ ಅಂಥೇಳಿ ನಾವೆಲ್ಲರೂ ವೇಟ್ ಮಾಡಿ ಫಂಕ್ಷನ್ನ ಮೊದಲು ಚೆನ್ನಾಗಿ ಮಾಡಿದ್ವಿ. ಸೊ ಫೈನಲ್ ಇವಾಗ ಊಟದ ಟೈಮ್ ಬಂದಿದೆ. ಸೊ ಊಟಕ್ಕಂತೂ ವೆರೈಟಿ ಮಾಡಿಸಿದ್ರು, ಅಡುಗೆ ಅಂತೂ ಸಖತ್ತಾಗಿತ್ತು. ಸೊ ಹುಗ್ಗಿ ತಿನ್ನಲಾರ್ದವ್ರಿಗೆ ಸಿರಾ ಕೂಡ ಮಾಡಿಸಿದ್ರು. ಹಾಗೆ ಬರ್ಡೇಲಿ 2 ಕೇಕ್ ಕಟ್ ಮಾಡಿದ್ವಲ್ಲ, ಸೊ ಕೇಕ್ ಕೂಡ ಇಲ್ಲೇ ಸರ್ವ್ ಮಾಡಿದರು. ಸೊ ನಮ್ಮ ಊಟ ಆಗೋಷ್ಟರಲ್ಲಿ ಕೇಕ್ ಎಲ್ಲ ಖಾಲಿಯಾಗಿತ್ತು. ಸೊ ಫೈನಲಿ ಇನ್ನೊಂದು ಸಲ ಪ್ಲೇಟ್ ಲುಕ್ನ ತೋರಿಸ್ತೀನಿ ಬನ್ನಿ. ಈ ಊಟದಲ್ಲಿ ಮೇನ್ ಅಟ್ರಾಕ್ಷನ್ನೇ ಮಸಾಲ ಮಜ್ಜಿಗೆ. ಸೊ ಊಟ ಅಂತೂ ಸಖತ್ತಾಗಿತ್ತು. ಸೊ ಇವಾಗ ನೋಡಿ ಎಲ್ಲ ಇಷ್ಟು ಜನ ನಾವು ಲಾಸ್ಟ್ ತನಕ ವೇಟ್ ಮಾಡಿ ಫೈನಲಿ ಇವಾಗ ಫಂಕ್ಷನ್ ಎಲ್ಲ ಮುಗಿಸಿ ಸಮಾಧಾನವಾಗಿ ಊಟ ಮಾಡ್ತಾಯಿದ್ದೀವಿ. ಪಪ್ಪ ಮಮ್ಮಿ ಅಣ್ಣ ವೈನಿ ಯಾರೂ ಊಟ ಮಾಡಿರಲಿಲ್ಲ, ಎಲ್ಲರೂ ಸೇರಿ ಲಾಸ್ಟಿಗೆ ಊಟ ಮಾಡಿದ್ವಿ. ಫ್ರೆಂಡ್ಸ್ ಊಟ ಮಾಡಿ ಸುಸ್ತಾಗಿ ಕೂತಿದ್ದೀವಿ. ಸೊ ಟೈಮ್ ಇವಾಗ 4 ಗಂಟೆ ಆಗಿದೆ. ಎಲ್ಲ ಫಂಕ್ಷನು ಮುಗೀತು, ಫಂಕ್ಷನ್ ಚೆನ್ನಾಗಾಯಿತು, ಅಡುಗೆನೂ ಚೆನ್ನಾಗಾಗಿತ್ತು, ಊಟ ಎಲ್ಲ ಮಾಡಿದ್ವಿ. ಸೊ ನಮ್ಮ ಅಪ್ಪಾಜಿ ಅವ್ರು ನೋಡಿ ಟಯರ್ಡಾಗಿ ಹೆಂಗೆ ಕೂತಿದ್ದಾರೆ. ಹಾಯ್ ಮಾಡಿ ನಮ್ಮ ಎನರ್ಜೆಟಿಕ್ ತಾತ. ಇವ್ರು ನೋಡ್ರಿ ಗಿಫ್ಟ್ ಬಂದಿದ್ದು ಓಪನ್ ಮಾಡಿ ಚಾಲು ಮಾಡಿದಾರೆ ಆಡಕ್ಕೆ. ಚಾಕು ಚಾಕು ಹಾ ಈ ಕಡೆ ಬರ್ರಿ. ಮಾಮನ್ ಮೂಗ್ ಹೆಂಗಿದೆ? ಅಲ್ಲ 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 ಹೆಂಗೈತಿ ಮಾಮನ್ ಮೂಗ? ಸೊ ಸಾಯಂಕಾಲ ಆಗಿತ್ತು ಇವಾಗ. ಸೊ ಇವಾಗ ಏನಪ್ಪ ಅಂತಂದರೆ ಸರ್ ಹಾಗೆ ಮೇಡಮ್ ಬಂದಿದ್ದಾರೆ. ಸರ್ ಇವರು ಪ್ರೊಫೆಸರ್, ಹಾಗೆ ಮೇಡಮ್ ಟೀಚರ್. ಸೊ ಇವರಿಬ್ರಿಗೂ ಕೂಡ ಮಧ್ಯಾಹ್ನ ಬರ್ಡೇಗೆ ಬರೋಕ್ಕಾಗಲಿಲ್ಲ, ಹಾಗಾಗಿ ಸಾಯಂಕಾಲ ಮನೆಗೆ ಭೇಟಿಯಾಗಕ್ಕೆ ಬಂದಿದ್ದರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಮ್ಮ ಹರಟೆ ಅಂತೂ ಮುಗಿಯೋದಿಲ್ಲ. ನಾವು 4 ಜನ, ನಾನು ಇವರು ಹಾಗೆ ಸರ್ ಮೇಡಮ್ 4 ಜನ ಸೇರಿದರೆ ನಾವು 12 ಗಂಟೆ ಆಗಲಿ 1 ಗಂಟೆ ಆಗಲಿ ನಮ್ಮ ಮಾತೇ ಮುಗಿಯೋದಿಲ್ಲ, ಅಷ್ಟೊತ್ತು ಮಾತಾಡ್ತಾ ಇರ್ತೀವಿ ನಾವು. ಸೊ ಸರ್ ಮೇಡಮ್ ಜೊತೆ ಮಾತಾಡಿದ್ವಿ. ಅದಾದಮೇಲೆ ಬರ್ಡೇ ಬಾಯ್ ಮಲ್ಕೊಂಡಿದ್ದ. ನೆಕ್ಸ್ಟ್ ಇನ್ನೇನು ಅವ್ರು ಹೋಗಬೇಕು ಅನ್ನೋಷ್ಟರಲ್ಲಿ ಅವನು ಕೂಡ ಎದ್ದ. ಅದಾದಮೇಲೆ ಅವನಿಗೂ ವಿಶ್ ಮಾಡಿದರು, ಗಿಫ್ಟ್ ಕೊಟ್ಟರು, ಆಮೇಲೆ ಅವರು ಹೋದರು. ಸೊ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಮ್ಯಾಮ್ ಆ್ಯಂಡ್ ಸರ್. ಅದಾದಮೇಲೆ ನೆಕ್ಸ್ಟ್ ಇವಾಗ ಡ್ಯೂಟಿ ಏನಪ್ಪ ಅಂತಂದರೆ ಇವತ್ತಿನ ಬಂದಂಥ ಗಿಫ್ಟ್ಸ್ನೆಲ್ಲ ಓಪನ್ ಮಾಡೋದು. ಸೊ ಇದೇನು ಅರ್ಜೆಂಟ್ ಇರಲಿಲ್ಲ ಓಪನ್ ಮಾಡೋದು, ಆದರೆ ಏನಾಗ್ತಾಯಿತ್ತಂದರೆ ನಮ್ಮ ಸಾರ್ಥಕ್ ಅದ್ರ ಮೇಲೆ ಇರ್ತಕ್ಕಂಥ ನೇಮಿಂಗ್ ಸ್ಟಿಕ್ಕರ್ ಏನಿರುತ್ತಲ್ಲ ಅದನ್ನೇ ಕಿತ್ತೆಸಿತಾ ಇದ್ದ. ಸೊ ಯಾರು ಏನು ಗಿಫ್ಟ್ ಕೊಟ್ಟರು ಅನ್ನೋದೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಹಾಗಾಗಿ ಬೇಡವೇ ಬೇಡ ಓಪನೇ ಮಾಡಿಬಿಡೋಣ ಅಂಥೇಳಿ ಅವತ್ತೇ ನೈಟು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಗಿಫ್ಟ್ ಓಪನ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಅವನಿಗೆ ಬರ್ಡೇ ಬಾಯ್ಗೆ ಏನೂ ಅರ್ಥ ಆಗಲ್ಲ, ಏನು ಗಿಫ್ಟ್ ಬಂದಿದೆ, ಏನು ಆಟ ಆಡೋದು, ಅವನಿಗಂತೂ ಏನೂ ಗೊತ್ತಾಗಲ್ಲ. ಸೊ ಅವ್ರ ಅಣ್ಣ ಇದಾನಲ್ಲ ಸಾರ್ಥಕ್, ಇವನೇ ನೋಡಿ ಫುಲ್ ಎಂಜಾಯ್ ಮಾಡೋದು. ಇವನಿಗೆ ಒಂದೊಂದು ಗಿಫ್ಟ್ಸಲ್ಲೂ ಏನಿರ್ಬೋದು ಇದರಲ್ಲಿ ಅಂಥೇಳಿ ಕ್ಯೂರಿಯಾಸಿಟಿ. ಸೊ ಇದನ್ನು ನಮ್ಮ ಮೇಡಮ್ ತಂದಿದ್ದಾರೆ, ವರ್ಷ ಮೇಡಮ್. ಥ್ಯಾಂಕ್ ಯು ಮ್ಯಾಮ್, ತುಂಬ ಚೆನ್ನಾಗಿದೆ ಗಿಫ್ಟ್. ಹಾಗೆ ನಮ್ಮ ಸಾರ್ಥಕ್ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ. ಸೊ ಬರ್ಡೇ ಬಾಯ್ಗೆ ಏನೂ ಹೆಲ್ಪ್ ಆಗ್ತಾಯಿಲ್ಲ, ಆದರೆ ಅವ್ರ ಅಣ್ಣನಿಗೆ ಫುಲ್ ಹೆಲ್ಪ್ ಆಗ್ತಾಯಿದೆ. ಸೊ ಅದಾದಮೇಲೆ ನೆಕ್ಸ್ಟು ಡ್ರೆಸ್ ಎಲ್ಲನೂ ಬಂದಿದ್ವು, ಅದನ್ನು ಎಲ್ಲ ತೆಗೆದು ನೋಡ್ತಾ ಇದ್ವಿ. ಆ್ಯಕ್ಚುಲಿ ಹೇಗಾಯ್ತಂದರೆ ಬರ್ಡೇ ನಡಿಬೇಕಾದ್ರೆ ಬರ್ಡೇ ಬಾಯ್ ಮಲ್ಕೊಂಬಿಟ್ಟ. ಕೇಕ್ ಸೆಲೆಬ್ರೇಷನ್ ಮುಗಿದ್ಮೇಲೆ ಅವನು 1:30-2 ಗಂಟೆವರೆಗೂ ಮಲ್ಕೊಂಬಿಟ್ಟ. ಹಾಗಾಗಿ ನಾವೇ ಸ್ಟೇಜ್ ಮೇಲಿದ್ದು ನಾವೇ ಗಿಫ್ಟನ್ನ ತೊಗೊಂಡ್ವಿ. ಅದಾದಮೇಲೆ ನನ್ನ ಹತ್ರ ಸ್ವಲ್ಪ, ನಮ್ಮ ಅತ್ತಿಗೆ ಹತ್ರ ಸ್ವಲ್ಪ, ಮಮ್ಮಿ ಪಪ್ಪ ಹತ್ರ ಸ್ವಲ್ಪ, ಹೀಗೆ ಎಲ್ಲರೂ ಗಿಫ್ಟ್ ಕೊಟ್ಟು ಹೋದರು. ಸೊ ಯಾರ್ಯಾರು ಏನೇನು ಕೊಟ್ಟರು ನಮಗಂತೂ ಫುಲ್ ಕನ್ಫ್ಯೂಷನ್ ಆಯಿತು. ಸೊ ನೇಮ್ಸ್ ಹಾಕಿ ಯಾರ್ಯಾರು ಕೊಟ್ಟಿದ್ದಾರೆ ಅವ್ರ ಗಿಫ್ಟ್ ನೆನಪಿದೆ, ಹಾಗೆ ಕವರಲ್ಲಿ ಯಾರ್ಯಾರು ಹಾಕಿ ಕೊಟ್ಟಿದ್ದಾರಲ್ಲ ಅಷ್ಟು ಗಿಫ್ಟ್ ನೆನಪಿಲ್ಲ. ಸೊ ಫೈನಲಿ ಇಷ್ಟೆಲ್ಲ ಗಿಫ್ಟ್ ಬಂದಿದ್ದಾವೆ ನೋಡಿ. ಇದಾದಮೇಲೆ ನೆಕ್ಸ್ಟು ಅವತ್ತು ತೆಗೆಸ್ಕೊಂಡಿರ್ತಕ್ಕಂಥ ಕೆಲವೊಂದು ಫೋಟೋಸ್ನ ಹಾಕ್ತೀನಿ, ಫೋಟೋಸ್ನ ನೋಡ್ಕೊಂಡು ಬನ್ನಿ. ಸೊ ಇದಕ್ಕೆಲ್ಲ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅವತ್ತು ನನಗೆ ಫಂಕ್ಷನಲ್ಲಿ ಅಷ್ಟೊಂದು ವಾಯ್ಸ್ ಕೊಡೋಕ್ಕಾಗಲಿಲ್ಲ. ಸೊ ಇವಾಗ ವಾಯ್ಸ್ ಓವರ್ ಕೊಡಬೇಕಾದ್ರೆ ನಮ್ಮ ರಾಕಿ ಕೊಡೋಕ್ಕೆ ಬಿಡ್ತಾ ಇಲ್ಲ, ಯಾಕಂದರೆ ಅವನಿಗೆ ಡಿಸ್ಟರ್ಬ್ ಆಗ್ತಾ ಇದೆ ಏನೋ ನಾನು ಮಾತಾಡೋದು. ಹಾಗೆ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಹೊಸ ಬ್ಲಾಗ್ ಒಟ್ಟಿಗೆ ಭೇಟಿ ಹೋಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.